ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಹೊಸ ಯೂಟ್ಯೂಬ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಭಾನುವಾರದ ಸ್ಪೆಷಲ್ ಆಗಿ ಒಂದು ಯೂಟ್ಯೂಬ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಸಂಡೇ ಅಲ್ವಾ, ಇವತ್ತು ನಾನು ನಿಮಗೆಲ್ಲ ಮೀನು ಹುಳಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಮೀನು ಹುಳಿ ಮಾಡಬೇಕು ಅಂತ ನಾನು ಬಿಡದಿಗೆ ಹೋಗಿ ಮೀನು ತಂದಿದ್ದೀನಿ. ಮೀನು 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 ಬಿಡದಿಗೆ ಹೋಗಿ ಒಂದು 3 kg ಇರ್ಬೋದು. ಇದು ಕ್ಯಾಟ್ಲಾಕ್ ಮೀನು, ಇನ್ನೂ ಬದುಕಿದೆ. ಕೆರೆಯಿಂದ ಹೋಗಿ ಹಿಡ್ಕೊಂಬಂದಿದ್ದೀನಿ. ಈಗ ಇದನ್ನ ಕ್ಲೀನ್ ಮಾಡಿ ಮೀನು ಸಾರು ಮಾಡೋದು ಹೆಂಗೆ ಅಂತ ನನಗೆ ತೋರಿಸ್ತೀನಿ. ಇದ್ರ ಜೊತೆಗೆ ಜಿಲೇಬಿ ಮೀನುಗಳು ಮತ್ತು ಕ್ಯಾಟ್ಲಾಕ್ ಮೀನು. ಈ ಜಿಲೇಬಿ ಮೀನಲ್ಲಿ ತವಾ ಫ್ರೈ ಮಾಡ್ತೀನಿ, ಇದರಲ್ಲಿ ಸಾಂಬಾರು ಮೀನುಳಿ. ಸೊ ಈಗ ಕ್ಲೀನಿಂಗಿಂದ ಮೀನುಳಿ ಮಾಡೋದು ಹೆಂಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಶಲ್ ವಿ ಸ್ಟಾರ್ಟ್? ಕಾಣಿಸ್ತಿದಲ್ವ, ಈ ಮೀನು ಇನ್ನೂ ಬದುಕಿದೆ, ಉಸಿರಾಡ್ತಾ ಇದೆ ಇದು. ಸೊ ಈಗ ಇದನ್ನು ಹೆಂಗೆ ಕ್ಲೀನ್ ಮಾಡೋದು ಅನ್ನೋದನ್ನು, ಇದನ್ನು ಇವಾಗ ಹೆಂಗೆ ಕ್ಲೀನ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ, ಮೀನು ರೆಕ್ಕೆ ಹೊಡಿತಾ ಇದೆ. ಫಸ್ಟು ಯಾವುದೇ ಮೀನು ತೊಗೊಂಡಾಗ್ಲೂ ಫಸ್ಟು ಈ ರೆಕ್ಕೆಗಳನ್ನ ಕಟ್ ಮಾಡಬೇಕು. ಈ ರೆಕ್ಕೆಗಳಿಗೆಲ್ಲ ಈ ವಿಂಗ್ಸ್ನ ಕಟ್ ಮಾಡಬೇಕು. ಈ ಥರ ರೆಕ್ಕೆಗಳನ್ನ ಕಟ್ ಮಾಡಿ ಸುತ್ತ ಇರೋ ರೆಕ್ಕೆಗಳನ್ನೆಲ್ಲ ಕಟ್ ಮಾಡ್ಕೋಬೇಕು. ಸೊ ನಿಮಗೆಲ್ಲ ಈ ಮೀನನ್ನು ಎಲ್ಲಿಂದ ತರಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಫ್ರಿಜ್ಜಲ್ಲಿ ಇಟ್ಟಿರೋದು ಅದೆಲ್ಲ ಆ ಥರ ಮೀನುಗಳನ್ನೆಲ್ಲ ತರೋಕ್ಕೋಗ್ಬಿಡಿ. ಸಮುದ್ರದಿಂದ ಬರೋ ಮೀನು ಫ್ರಿಜ್ಜಲ್ಲೇ ಇಡ್ತಾರೆ. ಬಟ್ ಯಾವಾಗ ನೀವು ಈ ಮೀನಿನ ಹೊಟ್ಟೆ ಕುಯ್ದಾಗ ಒಳಗಡೆ ಬ್ಲಡ್ ಕ್ಲಾಟ್ ಆಗಿರಲ್ಲ ನೋಡಿ, ಆ ಬ್ಲಡ್ ಫ್ರೆಶ್ ಮೀನಂತ. ಯಾವುದು ಫ್ರೆಶ್ ಮೀನಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಯಾವಾಗ ನೀವು ಮೀನಿನ ಹೊಟ್ಟೆನ ಕುಯ್ದಾಗ ಬ್ಲಡ್ಡು ಸರ್ಕ್ಯುಲೇಷನಲ್ಲಿ ಇರುತ್ತೆ, ಆ ಥರ ಮೀನುಗಳು ತುಂಬ ಫ್ರೆಶ್ ಮೀನುಗಳು, ಅದನ್ನು ತಿಳ್ಕೊಳ್ಳಿ. ನೀವು ಯಾವಾಗ ಇಲ್ಲಿ ಹೊಟ್ಟೆ ಕುಯ್ದಾಗ ಬ್ಲಡ್ ಕ್ಲಾಟ್ ಆಗಿರುತ್ತೋ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ, ಆ ಮೀನು ತುಂಬ ದಿನ ಆಗಿರುತ್ತೆ ಹಿಡಿದು. ಆ ಥರ ಮೀನುಗಳನ್ನ ತಗೊಂಡು ತಿನ್ನೋದನ್ನು ಅವಾಯ್ಡ್ ಮಾಡಿ. ಇದು ಸಜೆಷನ್. ಇದು ಫ್ರೆಶ್ ಮೀನ ಹುಡ್ಕೋ ರೀತಿ. ಫ್ರೆಶ್ ಮೀನು ಈ ಥರ ಇರಬೇಕು, ನೀವು ತಗೊಳ್ಳೋ ಮೀನು ಈ ಥರ ಇರಬೇಕು. ನೋಡಿ, ಇಲ್ಲಿ ಮೀನು ಹೊಡಿತಾ ಇದೆ. ಸೊ ಅದಕ್ಕೆ ಆದಷ್ಟು ನೀವು ಕೆರೆಗಳ ಹತ್ರ ಡೈರೆಕ್ಟಾಗಿ ಹಿಡಿತಾ ಇರ್ತಾರೆ, ಜೀವಂತವಾಗಿರೋ ಮೀನುಗಳನ್ನ ಹೋಗಿ ಹಿಡ್ಕೊಂಬನ್ನಿ. ನೋಡಿ, ಇದನ್ನ ಹೊಡಿತಾ ಇದೆ, ಬದುಕಿದೆ. ಹುಷಾರಾಗಿ ಕ್ಲೀನ್ ಮಾಡಿ. ಮುಳ್ಳು ಗಿಳು ಚುಚ್ಕೊಂಡ್ರೆ ರಕ್ತ ಸುರ್ಕೊಂಬರುತ್ತೆ. ನೋಡಿ, ಸುತ್ತ ರೆಕ್ಕೆಗಳನ್ನೆಲ್ಲ ಫುಲ್ ಫಸ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ದಿಸ್ ಈಸ್ ಫಸ್ಟ್ ಸ್ಟೇಜ್ ಆಫ್ ಫಿಶ್ ಕ್ಲೀನಿಂಗ್. ಈ ಮೀನು ಸ್ವಲ್ಪ ದಪ್ಪ ಇರೋದ್ರಿಂದ ಚೂರೆಲ್ಲ ಕಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ತಂದಿದ್ದೀನಿ. ಬಿಡುತ್ತೆ. ಸ್ವಲ್ಪ ಪವರ್ ಜಾಸ್ತಿ ಬೇಕು ದಪ್ಪ ಮೀನಿಗೆ. ನೋಡಿ, ಫಸ್ಟ್ ಸ್ಟೇಜ್ ಆಫ್ ಕ್ಲೀನಿಂಗ್ ಇದು. ಈ ಥರ ರೆಕ್ಕೆಗಳನ್ನೆಲ್ಲ ಸುತ್ತ ಕಟ್ ಮಾಡ್ಕೊಂಡಿರ್ಬೇಕು. ರೆಕ್ಕೆ ಮತ್ತು ಬಾಲನ ಕಾಣಿಸಿದೆ ಅಲ್ವಾ, ಈ ಥರ ರೆಕ್ಕೆಗಳು ಸುತ್ತ ಇರೋ ರೆಕ್ಕೆಗಳನ್ನೆಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜ್ ಏನು ಅಂತ ಈಗ ತೋರಿಸ್ತೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಆಫ್ ಕ್ಲೀನಿಂಗಲ್ಲಿ ಮೀನನ್ನ ಏನಂತಾರೆ, ಇದು ಸಿಪ್ಪೆನ ಎರಿಯೋದು. ಸೆಕೆಂಡ್ ಸ್ಟೇಜಲ್ಲಿ ಈ ಥರ ಮೇಲಿರೋ ಸಿಪ್ಪೆನೆಲ್ಲ ಎರಿಬೇಕು. ಕಾಣಿಸ್ತಿದ್ಯಾ, ಈ ಥರ ಎಗರುತ್ತೆ ನೋಡಿ. ಈ ಥರ ಸಿಪ್ಪೆನ ಸುತ್ತ ಬಾಡಿ ಮೇಲಿರೋ ಸಿಪ್ಪೆನೆಲ್ಲ ಎರ್ಕೋಬೇಕು. ಇದು ಸೆಕೆಂಡ್ ಸ್ಟೇಜ್ ಆಫ್ ಕ್ಲೀನಿಂಗ್. ಕಾಣಿಸ್ತಿದೆಯಲ್ಲ,
ಈ ಥರ ನೀಟಾಗಿ ಬಾಡಿ ಮೇಲಿರೋ ಸಿಪ್ಪೆನೆಲ್ಲ ಹಿಂದೆ ಮುಂದೆ ಕೆಳಗೆ ಮೇಲೆ ಎಲ್ಲ ಕಡೆನೂ ಎರ್ಕೊಂಡು ನೆಕ್ಸ್ಟ್ ಇಲ್ಲಿ ಕೊಟ್ಟು ಥರ್ಡ್ ಸ್ಟೇಜ್ ಏನು ಅಂದರೆ ಅದನ್ನೇ ಹೇಳ್ತೀನಿ. ಫಸ್ಟು ಸೆಕೆಂಡ್ ಸ್ಟೇಜ್ನ ಎಲ್ಲ ಮೀನುಗಳನ್ನು ಈ ಥರ ಉಜ್ಜಿ ಈ ಥರ ಸಿಪ್ಪೆನೆಲ್ಲ ಎರ್ಕೋಬೇಕು. ದಿಸ್ ಇಸ್ ಸೆಕೆಂಡ್ ಸ್ಟೇಜ್ ಆಫ್ ಫಿಶ್ ಕ್ಲೀನಿಂಗ್. ನೆಕ್ಸ್ಟು ಸಿಪ್ಪೆನೆಲ್ಲ ಎರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಕಾಣಿಸ್ತಿರೋ ಪಾಚಿ ಎಲ್ಲ ಕಾಣಿಸ್ತಿದೆಲ್ಲ ಈ ಥರ ಬ್ಲ್ಯಾಕ್ ಈ ಥರ ಪಾಚಿನೆಲ್ಲ ರಫ್ನಲ್ಲಿ ಮೇಲೆ ಉಜ್ಜಬೇಕು. ಸೊ ಈ ಪಾಚಿ ಎಲ್ಲ ಹೋಗುತ್ತೆ ಅದನ್ನ ಉಜ್ಜಿದಾಗ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಈ ಸಿಪ್ಪೆ ಎಲ್ಲ ಎರೆದಾದ್ಮೇಲೆ ಈ ಥರ ರಫ್ನಲ್ ಮೇಲೆ ಈ ಥರ ಹಾಕ್ಕೊಂಡಿದ್ದನ್ನ ಉಜ್ಜಬೇಕು. ಈ ಥರ ಉಜ್ಜಿದಾಗ ಏನಾಗುತ್ತೆ ಅಂದರೆ ಇಲ್ಲಿರೋ ಪಾಚಿ ಸ್ವಲ್ಪ ಕಮ್ಮಿ ಆಯಿತು. ಲಾಸ್ಟ್ ಟೈಮು ಈ ಟೈಮ್ಗೂ ಪಾಚಿ ಕಮ್ಮಿ ಆಗಿರೋ ಥರ ಕಾಣಿಸ್ತಾ ಇದೆ. ಸೊ ಸುತ್ತಮುತ್ತ ಇಲ್ಲಿ ಪಾಚಿ ಇರೋದನ್ನೆಲ್ಲ ನೀಟಾಗಿ ರಫ್ನಲ್ ಮೇಲೆ ಉಜ್ಜಿದಾಗ ಇನ್ನು ನೀಟಾಗಿ ಕ್ಲೀನ್ ಆಗುತ್ತೆ. ಸುತ್ತಮುತ್ತ ಎಲ್ಲ ನೀಟಾಗಿ ಉಜ್ಕೊಳ್ಳಿ. ಈ ಥರ ಉಜ್ಜಿ ನೋಡಿ, ಲಾಸ್ಟ್ ಟೈಮಿಗೂ ಆಗ್ಲಿಗೂ ಈಗಲಿಗೂ ಪಾಚಿ ಎಲ್ಲ ಹೋಗಿದೆ. ಇದು ನಮ್ಮ ಥರ್ಡ್ ಸ್ಟೇಜ್ ಆಫ್ ಕ್ಲೀನಿಂಗ್. ಇದೇ ಥರ ಎಲ್ಲ ಮೀನುಗಳನ್ನು ಈ ಥರ ರಫ್ ಮೇಲೆ ಉಜ್ಜಿ. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಬೂದಿನ ಹಾಕೊಂಡು ಉಜ್ತಾರೆ. ರಫ್ ಆಗಿದ್ರೆ ಇನ್ನೂ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ. ಅದು ನಿಮ್ಗೆ ಬಿಟ್ಟಿದ್ದು. ಬೂದಿ ಹಾಕೊಂಡಾದ್ರೆ ಉಜ್ಬೋದು, ಅಥವಾ ರಫ್ ನೆಲ ಮೇಲೆ ಅಥವಾ ರಫ್ ಕಲ್ ಮೇಲೆ ಅದ್ರ ಮೇಲೆ ಉಜ್ಬೋದು. ಕಾಣಿಸ್ತಿದೆ ಅಲ್ವಾ? ಈ ಥರ ಉಜ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಒನ್ಸ್ ಇದನ್ನೆಲ್ಲ ಉಜ್ಜಿ ಆದಮೇಲೆ ನೆಕ್ಸ್ಟ್ ನಾವು ಹೊಟ್ಟೆ ಕುಯ್ದು ಕ್ಲೀನ್ ಮಾಡಬೇಕು. ಹೊಟ್ಟೆ ಒಳಗಡೆ ಇರೋ ಗಲೀಜನ್ನ ತೆಗೆದಾಕ್ಬೇಕು. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈ ಥರ ಫಸ್ಟು, ಆಮೇಲೆ ಹೊಟ್ಟೆ ಒಳಗಡೆ ಇರೋ ಗಲೀಜನ್ನೆಲ್ಲ ಈ ಥರ ಏನು ಕಾಣಿಸಿದೆ ಅಲ್ವಾ, ಇದನ್ನೆಲ್ಲ ತೆಗೆದಾಕ್ಬೇಕು ಆಚೆ. ಕವರ್ ಕೊಡು ಅಪ್ಪ, ಕವರ್ ಕೊಡಿ. ಈ ಹೊಟ್ಟೆ ಒಳಗಡೆ ಕಾಣಿಸ್ತಿರೋ ಗಲೀಜು ಏನಿದೆ ಅದನ್ನೆಲ್ಲ ತೆಗೆದು ಬೇಡ, ಅದು ಬೇಡ. ಇದನ್ನೆಲ್ಲ ತೆಗೆದಾಕ್ಬೇಕು ಫಸ್ಟು. ನೋಡಿ, ಇದೇನಿದು? ಇದು ರೆಡ್ ಕಲರ್ ದಪ್ಪ. ಇದೇನಂತಾರೆ ಇದನ್ನ? ಕಿವಿರು. ಉಸಿರಾಡೋದು ಅದರಲ್ಲೇ ನೋಡಿ. ಮೀನು ಉಸಿರಾಡೋದು ಇದ್ರಲ್ಲೇ. ಇದು ಕಿವಿರು ಅಂತಾರೆ ಇದನ್ನ ಕನ್ನಡದಲ್ಲಿ. ಇದನ್ನೆಲ್ಲ ಕಿತ್ತಾಕ್ಬೇಕು ಕರೆಕ್ಟಾಗಿ. ಉಸಿರಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂದರೆ ನಮಗೆ ಲಂಗ್ಸ್ ಇದ್ದಂಗೆ ಅದಕ್ಕೆ ಕಿವಿರು. ಇಲ್ಲ ಅವರೇ ನೋಡ್ರಿ, ಫೋನ್ ಮಾಡ್ರಿ. ಕರೆಂಟ್ ಇನ್ನೂ ಬಂದಿಲ್ಲ. ನೋಡಿ, ಇದನ್ನು ತೆಗೆದಾಕ್ಬೇಕು. ಈ ಥರ ಎಲ್ಲ ಕ್ಲೀನ್ ಮಾಡಿ ಹೊಟ್ಟೆ ಒಳಗಡೆ ಏನು ಬಿಡಬಾರ್ದು, ಎಲ್ಲ ತೆಗೆದು ಈಗ ಇದನ್ನು ಉಜ್ಜಬೇಕು. ಹೊಟ್ಟೆ ಒಳಗಡೆ ಇರೋದನ್ನೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನಾಗಿ ನೀರು ಹಾಕೊಂಡು ತೊಳಿಬೇಕು. ಈ ಥರ ಹೊಟ್ಟೆ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಳಗಡೆ ಪಾಚಿ ಏನೇನಿರುತ್ತೋ ಎಲ್ಲ ನೀಟಾಗಿ ತೊಳಿಬೇಕು. ಕಪ್ಪಗೆ ಏನೂ ಇರಬಾರ್ದು. ಅದು ಕಪ್ಪಗಿದ್ರೆ ಅದೆಲ್ಲ ಗಲೀಜು ಹೊಟ್ಟೆ ಒಳಗಡೆನೇ ಇದೆ ಅಂತ ಅರ್ಥ. ತೋರಿಸ್ತೀನಿ ನೀಟ್ ಎಲ್ಲ ತೊಳೆದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಕಾಣಿಸ್ತಿದೆ ಅಲ್ವಾ? ನೋಡಿ, ನೀಟಾಗಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಹೊಟ್ಟೆ ಒಳಗಡೆ ಒಂಚೂರು ಗಲೀಜಿಲ್ಲ. ಈಗ ಇದನ್ನ ನೀವು
ಸಾಂಬಾರ್ಗಾದ್ರು ಯೂಸ್ ಮಾಡ್ಕೋಬೋದು, ಅಥವಾ ನೀವು ಇದನ್ನು ತವಾ ಫ್ರೈ ಮಾಡೋಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಕರೆಕ್ಟ್ ವೇ ಆಫ್ ಫಿಶ್ ಕ್ಲೀನಿಂಗ್. ಇದು ಫೈನಲಿ ರೆಡಿ ಇದೆ, ಕ್ಲೀನಾಗಿ ಫಿಶ್ ರೆಡಿ ಇದೆ. ಇದನ್ನೇ ನೀವೇನಾದರೂ ಅಲ್ಲಿ ಹೊರಗಡೆ ನೋಡಿರಲ್ಲ, ಇದು ಕರೆಕ್ಟ್ ವೇ ಆಫ್ ಫಿಶ್ ಕ್ಲೀನಿಂಗ್. ಇದನ್ನೇ ನೀವೇನಾದರೂ ಹೊರಗಡೆ ಅಂಗಡಿಲೆಲ್ಲ ಮಾಡಿಸ್ತೀನಿ ಅಂದರೆ, ನಾನು ತೊಗೊಂಡಿರೋ ಟೈಮಲ್ಲಿ ಅವ್ರು ಇಷ್ಟೊತ್ತು ಒಂದು 50 kg ಮೀನನ್ನ ಕ್ಲೀನ್ ಮಾಡ್ತಾಯಿದ್ರು. ಸೊ ಹೊರಗಡೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ, ತೊಗೊಂಡ್ರು ನೀವೇ ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ತೀನಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹೊರಗಡೆ ಕ್ಲೀನ್ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ, ಅವ್ರು ಸರಿಯಾಗಿ ಕ್ಲೀನ್ ಮಾಡಲ್ಲ. ಫಿಶ್ ಕ್ಲೀನಿಂಗ್ ಮಾಡೋದನ್ನ ಇವಾಗ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ಸಾಂಬಾರು ಹೆಂಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಪಾರ್ಟ್ 2 ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾವು ಕ್ಲೀನ್ ಮಾಡಾದ್ಮೇಲೆ ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೊತೀವಿ. ಬಟ್ ಇದು ಸಿಕ್ಕಾಪಟ್ಟೆ ದಪ್ಪ ಇದೆ. ಸಣ್ಣ ಮೀನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ದಪ್ಪ ಮೀನಿದೆ ನಿಮ್ಮ ಅವಶ್ಯಕತೆಗೆ ತಕ್ಕನಾಗಿ ಕಟ್ ಮಾಡ್ಕೊಳ್ಳಿ. ಅಷ್ಟೇ. ಸಾಂಬಾರ್ಗೆ ಬೇಕಂದ್ರೆ ಆ ಥರ ಕಟ್ ಮಾಡ್ಕೊಳ್ಳಿ, ತವಾ ಫ್ರೈಗೆ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ. ಕ್ಲೀನ್ ಮಾಡಾದ್ಮೇಲೆ ಇದು ಸಾಂಬಾರ್ಗೆ ಕಟ್ ಮಾಡ್ಕೊಂಡಿರೋದು, ಇದು ತವಾ ಫ್ರೈಗೆ ಕಟ್ ಮಾಡ್ಕೊಂಡಿರೋದು. ನೆಕ್ಸ್ಟ್ ನೋಡಿದ್ರಿ ಅಲ್ವಾ ಫಿಶ್ ಕ್ಲೀನಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದು ಪಾರ್ಟ್ 2 ವೀಡಿಯೋದಲ್ಲಿ ಮೀನು ಹುಳಿ ಮಾಡೋದು ಹೆಂಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಾನು ನಮ್ಮಮ್ಮ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು, ಟಾಟಾ, ಬೈ ಬೈ. ನಾನು ನಿಮ್ಗೆ ಹೇಳಿದೆ ಮೀನು ಹುಳಿ ಮಾಡೋದು ಹೆಂಗೆ ತೋರಿಸ್ತೀನಿ ಅಂತ, ಬಟ್ ಇವಾಗ ಸ್ವಲ್ಪ ನನಗೆ ಬೇರೆ ಕೆಲಸಗಳಿದೆ, ಇವತ್ತು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ನಮ್ಮಮ್ಮ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ತಂದಾಗ ಪಕ್ಕ ಮೀನು ಹುಳಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಹೇಳ್ಕೊಡ್ತೀಯಮ್ಮ? ಆಯ್ತು, ಪಕ್ಕನಾ? ಪಕ್ಕ. ಓಕೆ, ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಸಿ ಯು, ಟಾಟಾ, ಬೈ ಬೈ.